ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯಲಿದ್ದು, ಅಯೋಧ್ಯೆಯಿಂದ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಕರೆ ನೀಡಿದ್ದಾರೆ. ಕುಂಭಮೇಳದ ಯಶಸ್ಸಿಗಾಗಿ ಎಲ್ಲರೂ ಪ್ರಾರ್ಥಿಸೋಣ. ಮಹಾ ಕುಂಭಮೇಳ ಈ ಬಾರಿ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. 144 ವರ್ಷಗಳಿಗೊಮ್ಮೆ ಈ ಮಹಾ ಕುಂಭಮೇಳ ನಡೀತಾ ಇದ್ದು, ನಮ್ಮ ಕಾಲದಲ್ಲಿ ಈ ಮಹಾ ಕುಂಭಮೇಳ ನಡೀತಾ ಇರುವುದು ಎಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ. ನಮ್ಮ ಸನಾತನ ಸಂಸ್ಕೃತಿ ಅದೆಷ್ಟು ಪ್ರಾಚೀನವಾದದ್ದು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಪ್ರಪಂಚದ ನಾನಾ ಮೂಲೆಗಳಿಂದ ಕೋಟ್ಯಾಂತರ ಶ್ರದ್ಧಾಳುಗಳು ಬಂದು ಸೇರ್ತಾರೆ. ಯಾವ ಅನಪೇಕ್ಷಿತ ದುರ್ಘಟನೆಗಳು ನಡೆಯದಂತೆ ಪ್ರಾರ್ಥಿಸೋಣ. ಎಲ್ಲರೂ ನಮ್ಮ ಮನೆಗಳಲ್ಲಿ ದೇವರಿಗೆ ದೀಪ ಹಚ್ಚಿ ಪೂಜಿಸೋಣ ಅಂತ ಕರೆ ನೀಡಿದ್ದಾರೆ. ಇಂದು ಆ ಪ್ರಯಾಗ ಕ್ಷೇತ್ರದಲ್ಲಿ ಬಿದ್ದ ದಿವಸ ಗುರು ವೃಷಭದಲ್ಲಿ ಇರುವ ಸಮಯ ಅದು ಮತ್ತೆ ಇವತ್ತು ಘಟಿಸ್ತಾ ಇದೆ. ನಮ್ಮ ಸನಾತನ ಸಂಸ್ಕೃತಿ ಅದೆಷ್ಟು ನಮ್ಮಲ್ಲಿ ಹಾಸು ಹೊಕ್ಕಾಗಿದೆ. ಆ ಇತಿಹಾಸದ ಘಟನೆಗಳೆಲ್ಲ ಅದು ನೈಜ ಎಷ್ಟು ಅನ್ನೋದಕ್ಕೆ ಇದು ಪ್ರಬಲ ಸಾಕ್ಷಿಯಾಗಿ ನಿಲ್ತಾ ಇದೆ. ಅಂತಹ ಈ ಪವಿತ್ರ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಒಂದು ಬಾರಿ ಆದರೂ ಆ ಕ್ಷೇತ್ರಕ್ಕೆ ಹೋಗಿ ಆ ತೀರ್ಥಕ್ಕೆ ಹೋಗಿ ಅಲ್ಲಿ ಮಿಂದು ಬರೋಣ. ನೈತಿಕವಾಗಿ ಅಂತೂ ನಾವೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ನಮ್ಮನ್ನು ನಾವು ಮಾನಸಿಕವಾಗಿ ಹಾರ್ದಿಕವಾಗಿ ಜೋಡಿಸಿಕೊಳ್ಳೋಣ. ಅದಷ್ಟಲ್ಲದೆ ಪ್ರಪಂಚದ ನಾನಾ ಮೂಲೆಗಳಿಂದ ಕೋಟ್ಯಂತರ ಶ್ರದ್ಧಾಳುಗಳು ಬಂದು ಸೇರುವ ಈ ಸ್ಥಳದಲ್ಲಿ ಯಾವೊಂದು ಅನಪೇಕ್ಷಿತ ಘಟನೆಗಳು ನಡೆಯದಂತೆ, ಯಾವ ದುರ್ಘಟನೆಗಳು ನಡೆಯದಂತೆ ಎಲ್ಲ ಉತ್ಸವವು ಸಾಂಗವಾಗಿ ನೆರವೇರುವಂತೆ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ. ನಮ್ಮ ಮನೆಯಲ್ಲಿ ದೇವರ ಮನೆ ಒಂದು ದೀಪ ಹಚ್ಚಿ ಯಶಸ್ಸಿಗಾಗಿ ಪ್ರಾರ್ಥಿಸೋಣ. ಎಲ್ಲರಿಗೂ ಒಳಿತಾಗಲಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.